ಹಾಯ್ ಗೈಸ್, ನಾಳೆ ನಡೆಯುವಂತ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಅದರಲ್ಲಿ ಸ್ವಲ್ಪ ಮೇನ್ ಇಂಪಾರ್ಟೆಂಟ್ ಹೇಳ್ತಾ ಹೋಗೋದಾದ್ರೆ, ಫಸ್ಟ್ ಒಂದು ಕ್ವಶನ್ ಪೇಪರ್ ಬಂದ್ಬಿಟ್ಟು 100 ಮಾರ್ಕ್ಸ್ ಕ್ವಶನ್ ಪೇಪರ್. ಅದರಲ್ಲಿ ಫಸ್ಟ್ ಮೇನು 6 ಮಾರ್ಕ್ಸ್ MCQ ಕ್ವಶನ್ಸ್ ಇರ್ತಾವ. ಆ MCQ ಕ್ವಶನ್ಸ್ ಅಲ್ಲಿ ಯಾವ್ಯಾವುದು ಒಂದು ಕ್ವಶನ್ ಟ್ಯಾಗ್ ಆಗಿರ್ಬೋದು, ಮತ್ತೊಂದು ಪ್ರೇಸಲ್ ವರ್ಬ್ಸ್ ಆಗಿರ್ಬೋದು, ಆಮೇಲೆ ಇದು ಸಫಿಕ್ಸ್ ಪ್ರಿಫಿಕ್ಸ್ ಆಗಿರ್ಬೋದು, ಆಮೇಲೆ ಯಾವುದು ಒಂದು ಫಿಗರ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಆಮೇಲೆ ವರ್ಬ್ ಫಾರ್ಮೆಟ್ ಬರೀರಿ ಅಂತ ಹೇಳಿ ಕೇಳಿರ್ಬೋದು, ಅಥವಾ ಮತ್ತೊಂದು ಕ್ವಶನ್ಸ್ ಇರ್ತಾವ. ಈಗ ನೀವೇನ್ ಮಾಡಿರ್ತೀರಿ ಅಂತಂದ್ರ ಹೆಚ್ಚು ಕಡಿಮೆ 4 ಮಾಡಲ್ ಕ್ವಶನ್ಸ್ ಪೇಪರ್, ನೆಕ್ಸ್ಟ್ 3 ಪ್ರಿಪರೇಟರಿ ಎಕ್ಸಾಮ್ಸ್ ಏನ್ ನಡೆದವಲ್ಲ ಅದ್ರೊಳಗಿನೂ ಜಾಸ್ತಿ ಫೋಕಸ್ ಕೊಡುವಂತದ್ದು. 70% ಅದ್ರ ಮೇಲ್ಗಡೆನ ಕ್ವಶನ್ ಪೇಪರ್ ಬರ್ತೈತಿ ಅಂತ ಹೇಳಿ ಇರುವಂತದ್ದು. ಅದ್ರೊಳಗಡೆ MCQ ಕ್ವಶನ್ಸ್ ಆಗಿರ್ಬೋದು, ಫಸ್ಟ್ ಮೇನ್ 6 ಮಾರ್ಕ್ಸ್ ಏನಿರುತ್ತಲ್ಲ MCQ ಕ್ವಶನ್ಸ್, ಅವ್ನು ಕಂಪಲ್ಸರಿ ನೀವು ಅಷ್ಟು ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡ್ಕೊಡ್ರಿ. ಆಮೇಲೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಏನೇನ್ ಇದ್ವಲ್ಲ ಮಾಡಲ್ ಆಗಿರ್ಬೋದು ಮತ್ತೊಂದು, ಅವನ್ನೆಲ್ಲಾನು ರೆಫರ್ ಮಾಡ್ಕೊಂಡ್ರೆ ಅದನ್ನ ಬಿಟ್ಟು ಹೊರಗಡೆ ಅಂತೂ ಕೇಳುವಂತ ಸಾಧ್ಯತೆ ಕಡಿಮೆ. ಆಮೇಲೆ ಸೆಕೆಂಡ್ ಮೇನ್ ಏನ್ ಬರುತ್ತಲ್ಲ ಪೇರಿಂಗ್ ವರ್ಡ್ಸ್ ಅಂತ ಏನ್ ಬರುತ್ತಲ್ಲ, ಆ ಪೇರಿಂಗ್ ವರ್ಡ್ಸ್ ಅಂತವ್ರು ಒಂದು ಮೆಡಿಕಲಿ ಇರುವಂತದ್ದು ಕೇಳ್ತಾರ ಕಂಪಲ್ಸರಿ, ಅದು ಬಂದೇ ಬರುವಂತದ್ದು. ಸ್ವಲ್ಪ ಒಂದು 20-25 ಮೆಡಿಕಲಿ ವರ್ಡ್ಸ್ ಇರುವಂತದ್ದು ನೋಡ್ಕೊಂಡ್ಬಿಟ್ರೆ ಸಾಕ. ಇನ್ನು ನೆಕ್ಸ್ಟ್ ಒಂದು ಬರುವಂತದ್ದು ಒಂದು ಯಾವ್ದು ಪ್ರಿಫಿಕ್ಸ್ ಸಫಿಕ್ಸ್ ಕೇಳ್ಬೋದು ಇದ್ರೊಳಗಡೆ. ಇನ್ನೊಂದು ಯಾವ್ದು ಅಂತಂದ್ರ ಈ ನೌನ್ ಫಾರ್ಮ್ಸ್ ಕೇಳ್ತಾರ. ನೌನ್ ಅಂತಂದ್ರ ಇಲ್ಲಿ ನೌನ್ ಇದ್ದಿದ್ದು ಎಜೆಕ್ಟಿವ್ ಆಯ್ತು, ಅಥವಾ ವರ್ಬ್ ಇದ್ದಿದ್ದು ನೌನ್ ಆಗಿ ಫಾರ್ಮೆಟ್ ಚೇಂಜ್ ಆಗಿರುತ್ತ, ಅದೇ ಟೈಪ್ ಬರೀರಿ ಅಂತ ಹೇಳಿ ಕೇಳಿರ್ತಾರ. ಆಮೇಲೆ ಇನ್ನೊಂದು ಹೋಮೋಫೋನ್ಸ್ ಕೇಳಿರ್ಬೋದು, ಆಮೇಲೆ ರೈಮಿಂಗ್ ವರ್ಡ್ಸ್ ಅನ್ನ ಕೇಳಿರ್ಬೋದು. ಇಷ್ಟು ಮಾತ್ರ ನೀವು ನೆನಪಿಟ್ಕೊಡ್ರಿ. ಅಷ್ಟು ಕ್ವಶನ್ ಪೇಪರ್ ಅನ್ನ ರೆಫರ್ ಮಾಡ್ರಿ, ಅದ್ರೊಳಗಡೆ ಬಿಟ್ಟು ಬೇರೆ ಬರುವಂತದ್ದು ಏನೂ ಇಲ್ಲ. ಇನ್ನು ಥರ್ಡ್ ಮೇನ್ ಏನಿರುತ್ತಲ್ಲ 3 ಮಾರ್ಕ್ಸ್ ಗ್ರಾಮರ್ ಅಂತ ಹೇಳಿ ಇರುತ್ತಲ್ಲ 1 ಮಾರ್ಕ್ಸ್ ಕ್ವಶನ್, ಅದ್ರೊಳಗಡೆ ಕಂಪಲ್ಸರಿ ಆಕ್ಟಿವ್ ಸ್ಪೈಸ್ ವೈಸ್ ಇರ್ತೈತಿ. ಒಂದು ಪ್ರೇಮ್ ಕ್ವಶನ್ಸ್ ಇರ್ತೈತಿ, ಮತ್ತೊಂದು ಯಾವ್ದಾದ್ರೂ ಒಂದು ಸೆಂಟೆನ್ಸ್ ಬರೀರಿ ಅಂತ ಕೇಳಿರ್ತಾರೆ. ನೋ ಸೋನರ್ ದೆನ್ ಆಸ್ ಸೂನ್ ಆಸ್ ಅಥವಾ ಇನ್ನೊಂದು ಮತ್ತೊಂದು ಕೇಳಿರ್ತಾರ. ನೀವು ಮಾಡಲ್ ಕ್ವಶನ್ ಪೇಪರ್ ಪ್ರಿಪರೇಟರಿ ಎಕ್ಸಾಮ್ಸ್ ಅನ್ನ ನೀವು ನೋಡ್ಕೋಬಹುದು. ಇನ್ನು ಫಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್ ಅಂತ ಹೇಳಿ ಬರ್ತಾವ. 4 ಮೇನ 4 ಕ್ವಶನ್ಸ್ ಇರ್ತಾವ. ಅಲ್ಲಿ ನಾವು ಪ್ರತಿಯೊಂದನ್ನ ನೋಡ್ಕೊಂತ ಹೋಗೋಣ. ಇದಾದ್ಮೇಲೆ ಇನ್ನೊಂದು ಗ್ರಾಮರ್ ಬರುತ್ತೆ, ಯಾವ್ದು 2 ಮಾರ್ಕ್ಸ್ ಕ್ವಶನ್. ಆ 2 ಮಾರ್ಕ್ಸ್ ಕ್ವಶನ್ಸ್ ಒಳಗಡೆ ಕಂಪಲ್ಸರಿ ಬರುವಂತದ್ದು ಯಾವ್ದು ಅಂತಂದ್ರೆ, ಒಂದು ಯಾವ್ದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಒಂದು, ಇನ್ನೊಂದು ಯಾವ್ದು ಅಂತಂದ್ರ ಕೋರಿಲೇಟಿವ್ ಕಂಜಂಕ್ಷನ್ ಸೆಂಟೆನ್ಸಸ್ ಅಂತ ಹೇಳಿ ಬರ್ತೈತಿ. ಜಾಸ್ತಿ ಇದನ್ನ ಫೋಕಸ್ ಮಾಡ್ಯಾನ ಯಾವ್ದು ಅಂತಂದ್ರ ನೋ ಸೂನರ್ ದೆನ್ ಅಂಡ್ ಆಸ್ ಸೂನ್ ಆಸ್, ಇವೆರಡನ್ನ ಫೋಕಸ್ ಮಾಡ್ಯಾನ. ಇನ್ನು ಅದ್ರ ಜೊತೆಗೆ ನಾಟ್ ಓನ್ಲಿ ಬಟ್ ಆಲ್ಸೋ ಅಂಡ್ ಬೋತ್ ಅಂಡ್ ಐದರ್ ಆರ್ ನೈದರ್ ನಾರ್, ಒಂದು 5-6 ನೋಡ್ಕೊಂಡಿದ್ರೆ ಸಾಕ. ಇನ್ನು ಮತ್ತೊಂದು ಯಾವ್ದು ಬರುತ್ತೆ ಅಂತಂದ್ರೆ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿ ನಾವು ಕರಿತೀವಿ. ರಿಪೋರ್ಟೆಡ್ ಅಂತಂದ್ರೆ ಡೈರೆಕ್ಟ್ ಅಂಡ್ ಡೈರೆಕ್ಟ್ ಕಂಪಲ್ಸರಿ ಇವು ಬರುವಂತವ 6 ಮಾರ್ಕ್ಸ್. ಹಾಗಿದ್ರೆ ನಾವು ಡೈರೆಕ್ಟ್ ಆಗಿ ಎಲ್ಲಿ ಬಂದ್ಬಿಡೋಣ ಅಂತಂದ್ರ ಸಿಲೆಬಸ್ ಗೆ ಬಂದ್ಬಿಡೋಣ. ಈ ಸಿಲೆಬಸ್ ಅಲ್ಲಿ ಫಸ್ಟ್ ಒನ್ ನಾವು ಲೆಸನ್ಸ್ ಅನ್ನು ನೋಡ್ಕೊಂತ ಹೋಗೋಣ. ಈ ಲೆಸನ್ಸ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಒನ್ ರಾಂಗ್ ಮನಿ ವರ್ಕರ್ಸ್ ಪ್ಯಾರಡೈಸ್ ಅಲ್ಲಿ 3 ಮಾರ್ಕ್ ಕ್ವಶನ್ಸ್ ಒಂದು ಕೊಟ್ಟಾರ. 3 ಮಾರ್ಕ್ ಕ್ವಶನ್ಸ್ ಅಂತಂದ್ರೆ ಕಂಪಲ್ಸರಿ ಇಲ್ಲಿ ಬರುವಂತದ್ದು RC-ನ, ಮತ್ತೆ ಯಾವುದು ಬೇರೆ ಬರೋದಿಲ್ಲ. RC ಬಿಟ್ರೆ ಬೇರೆ ಏನು ಬರೋದಿಲ್ಲ. ಎಲ್ಲಿ ಕಂಪಲ್ಸರಿ ವರ್ಕರ್ಸ್ ಇನ್ ಪ್ಯಾರಡೈಸ್ ಒಳಗಡೆ. ಇನ್ನು ನೆಕ್ಸ್ಟ್ ಒಂದು ಬರುವಂತದ್ದು ದ ಎಲಿಕ್ಸರ್ ಆಫ್ ಲೈಫ್ ಒಳಗಡೆ 4 ಮಾರ್ಕ್ ಕ್ವಶನ್ಸ್ ಕೊಟ್ಟಾರ. ಈ 4 ಮಾರ್ಕ್ ಕ್ವಶನ್ಸ್ ಅಂತಂದ್ರ ಇದ್ರ ಮೇಲ್ಗಡೆ ಸಾಯಿಲ್ ಎರೋಷನ್ ಒಂದು ಕೇಳ್ತಾನ, ಇಲ್ಲ ಅಂತಂದ್ರೆ ಹೌ ಟು ಬ್ಯೂಟಿ ಆಫ್ ಕಾಂಟ್ರಿ ಸೈಡ್ ಅಂತ ಇನ್ನೊಂದು ಕೇಳ್ತಾನ. ಮತ್ತೊಂದು ಯಾವ್ದು ಅಂತಂದ್ರೆ ವಾಟ್ ಈಸ್ ದ ವಂಡರ್ಫುಲ್ ಡಿಫೆನ್ಸ್ ಬಿಟ್ವೀನ್ ಅಂತ ಕೇಳ್ತಾನ ನೋಡ್ರಿ. ಡಿಸರ್ಟೇಷನ್ ಏರಿಯಾ ಅಂಡ್ ಈ ಯಾವ್ದು ಅಂದ್ರೆ ರಿವರ್ ಸೈಡ್ ಏರಿಯಾ, ಡಿಸರ್ಟೇಷನ್ ಏರಿಯಾ ಯಾವ ಟೈಪ್ ಇರುತ್ತೆ ಅಂತ ಹೇಳಿ ಕೇಳ್ತಾನ. ಮತ್ತೊಂದು ಯಾವ್ದು ಅಂತಂದ್ರೆ ಲಾಸ್ಟ್ ಒಂದು ಕ್ವಶನ್ ಡೆವಲಪ್ಮೆಂಟ್ ಏನೇನಾಗತ್ತ, ವಾಟರ್ ರಿಸೋರ್ಸ್ ದಿಂದ ಡೆವಲಪ್ಮೆಂಟ್ ಏನೇನಾಗತ್ತ, ಈ 4 ಕ್ವಶನ್ಸ್ ಅನ್ನ ಅವ ಕೇಳ್ಬೋದು. 4 ಮಾರ್ಕ್ ಕ್ವಶನ್ಸ್. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಯಾವ್ದು ಅಂತಂದ್ರೆ ಸಾಯಿಲ್ ಎರೋಷನ್ಸ್. ಕಾಜಸ್ ಕೇಳ್ಬಹುದು, ಕಂಪಲ್ಸರಿ ಕಾಜಸ್ ಕೇಳ ನಾ ಬಾಳ ಸಲ ಸ್ವಲ್ಪ ನೋಡ್ಕೊಡ್ರಿ. ಇನ್ನು ದ ಗಿಫ್ಟ್ ಆಫ್ ದಿ ಮೆಸೈ 3 ಮಾರ್ಕ್ಸ್ ಕ್ವಶನ್ಸ್ ಐತ್ ನೋಡ್ರಿ. 3 ಮಾರ್ಕ್ಸ್ ಕ್ವಶನ್ಸ್ ಐತಿ ದ ಗಿಫ್ಟ್ ಆಫ್ ದಿ ಮೆಸೈ ಒಳಗಡೆ. ಇದ್ರ ಮೇಲ್ಗಡೆನು RC-ನ ಕೇಳ್ತಾನ, ಜಾಸ್ತಿ RC-ನ ಕೇಳ್ತಾನ. ಇಲ್ಲಿ ಕಂಪಲ್ಸರಿ RC ಕೇಳದೆ ಹೋದ್ರು 3 ಮಾರ್ಕ್ಸ್ ಕ್ವಶನ್ಸ್ ಇರ್ತೈತಿ. ನೀವು ಕಂಪಲ್ಸರಿ RC-ನೂ ನೋಡ್ಕೋಬೇಕು. ಆಮೇಲೆ 6-3-18 ಯಾವ್ದು ಈ 2 ಮಾರ್ಕ್ಸ್ ಕ್ವಶನ್ಸ್ ಮುಗಿದ ಕೂಡಲೇ 3 ಮಾರ್ಕ್ಸ್ ಇರ್ತಾವಲ್ಲ, ಅದ್ರೊಳಗಡೆನು ಇದೇ ಪಾಠದಿಂದ ಕೇಳುವಂತ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಏನು ಇಲ್ಲ, ಅದೇ ಪಾಠದಿಂದನೇ ಕೇಳ್ತಾನೆ. ಬೇರೆ ಪಾಠ ಅಂತ ಏನು ಹಿಡ್ಕೊಳಕ್ ಹೋಗ್ಬೇಡ್ರಿ. RC-ನೂ ಓದ್ಬೇಕು. ನೆಕ್ಸ್ಟ್ ಒನ್ ಅವು ಇವನು ಓದ್ಬೇಕು. ಯಾಕಂತಂದ್ರೆ RC ಸ್ವಲ್ಪ ಇಂಪಾರ್ಟೆಂಟ್ ಇರ್ತಾವ. ಡೈಲಾಗ್ಸ್ ಏನ್ ಇರ್ತಾವ ನೋಡು, ಕನ್ವರ್ಸೇಷನ್ ಆ ಹುಡುಗ ಹುಡುಗಿಗೆ, ಆಮೇಲೆ ಇಲ್ಲಿ ಗಂಡ ಹೆಂಡತಿಗೆ, ಯಾರು ಬೆಲ್ಲ ಮತ್ತು ಜಿಮ್ಗ ಇರುವಂತ ಈ ಕನ್ವರ್ಸೇಷನ್ ಅನ್ನ ನೋಡ್ಕೊಡ್ರಿ. ಆಮೇಲೆ ಇಲ್ಲಿ ರಾಂಗ್ ಮ್ಯಾನ್ ಅಂಡ್ ಬೊಸ್ಲಿಂಗ್ ಗರ್ಲ್ ನಡುವೆ ಇರುವಂತ ಏನದು ಡೈಲಾಗ್ ಇರ್ತೈತಲ್ಲ. ಇನ್ನು ಲಾಸ್ಟ್ ಒಂದು ಪ್ಯಾರಾ ಒಳಗಡೆ
ಆ ಏನ್ ಮೆಸೆಂಜರ್ಸ್ ಡೈಲಾಗ್ ಅದಾವಲ್ಲ ಅವನು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಸಾಕು. ಇವು ಆರ್ಸಿ ಮುಗ್ದಂಗ. ಇನ್ನು ಕ್ವಶನ್ಸ್ ಕೇಳ್ಬಹುದು. ಸಿಚುವೇಶನ್ ಅನ್ನ ಕೇಳಿರ್ತಾನ, ನೀವು ಏನೇ ಮಾಡಿದ್ರು ಮಾಡೆಲ್ ಕ್ವಶನ್ ಪೇಪರ್ ಅಂಡ್ ಇದು ಯಾವುದು ಪ್ರಿಪರೇಟರಿ ಎಕ್ಸಾಮ್ಸ್ ಅನ್ನ ನೀವು ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ಯಾವ್ದು ಲೂಯಿಸ್ ಪಾಶ್ಚರ್ ಕಾಂಕರ್ ಆಫ್ ಡಿಸೀಸ್ ಅಂತ ಹೇಳಿ ಕೇಳೋಣ. ಯಾವುದು 4 ಮಾರ್ಕ್ಸ್ ಕ್ವಶನ್ಸ್ ಇರುವಂತದ್ದು. ಈ 4 ಮಾರ್ಕ್ಸ್ ಕ್ವಶನ್ಸ್ ಒಳಗಡೆ ಏನ್ ಕೇಳ್ಬಹುದು ಅಂತಂದ್ರೆ, ಒಂದು ಫಿವರ್ ಏರ್ ಅಂಡ್ ಸ್ಟೇಲ್ ಏರ್ ಏನ್ ಎಕ್ಸ್ಪೆರಿಮೆಂಟ್ ಮಾಡಿದ, ಅದು ಸೋಪ್ ಎಕ್ಸ್ಪೆರಿಮೆಂಟ್ ಅಂತ ಏನ್ ಬರುತ್ತಲ್ಲ ಅದನ್ನ ಕೇಳ್ಬಹುದು. ಇನ್ನೊಂದು ಅಂತಂದ್ರೆ ಯಾವುದು ಸ್ಮಾಲ್ ಪಾಕ್ಸ್ ಅಂಡ್ ಅಂಥ್ರಾಕ್ಸ್ ಡಿಸೀಸ್ ಅನ್ನ ಎಕ್ಸ್ಪೆರಿಮೆಂಟ್ ಅನ್ನ ಹೆಂಗ್ ಮಾಡಿದ, ಅಕ್ಕವು ತಗೊಂಡ ಅಂಡ್ ಸಿಪ್ಸ್ ಅನ್ನ ತಗೊಂಡು ಅವು ಸ್ವಲ್ಪ ಡಿವೈಡ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ನೋಡ್ರಿ, ಅದನ್ನ ನೋಡ್ಕೊಡ್ರಿ. 4 ಮಾರ್ಕ್ಸ್ ಕ್ವಶನ್ಸ್ ಗೆ ಎರಡೇ ಇಂಪಾರ್ಟೆಂಟ್ ಇರುವಂತದ್ದು. ಇದಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ ಲಾಸ್ಟ್ ಒಂದು ಪ್ಯಾರಾ ಐತ್ ನೋಡ್ರಿ, ಏನ್ ಹೇಳ್ತಾನ ಯಂಗೆಸ್ಟ್ ಪೀಪಲ್ ಗೆ ಏನ್ ಅವ ಅಡ್ವೈಸ್ ಕೊಡ್ತಾನ ಅನ್ನುವಂಥದ್ದು. ಎಸ್, ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಇಲ್ಲಿ ಇಂಪಾರ್ಟೆಂಟ್ ಇರುವಂತದ್ದು 2 ಎಕ್ಸ್ಪೆರಿಮೆಂಟ್. ಫಸ್ಟ್ ಒನ್ ಈ ಪಾಶ್ಚರೈಸೇಷನ್ ಅದು ಇದು ಕೇಳಿದ್ರೆ 2 ಮಾರ್ಕ್ಸ್ ಗೆ ಬಂದಿರುತ್ತ. ಈ 4 ಮಾರ್ಕ್ಸ್ ಕೇಳೋಣ ಅಂತಂದ್ರ ಒಂದು ಸೂಪ್ ಎಕ್ಸ್ಪೆರಿಮೆಂಟ್, ಇನ್ನೊಂದು ಅಂತಂದ್ರ ಈ ಅಂಥ್ರಾಕ್ಸ್ ಅಂಡ್ ಸ್ಮಾಲ್ ಪಾಕ್ಸ್ ಡಿಸೀಸ್ ಬಗ್ಗೆ ಕೇಳುವಂತದ್ದು. ಇನ್ನು ನೆಕ್ಸ್ಟ್ ಒನ್ ವಾಟ್ ಈಸ್ ಮಾರಲ್ ಆಕ್ಷನ್ಸ್ ಅಂತ ಕೇಳ ನೋಡ್ರಿ. 3 ಮಾರ್ಕ್ ಕ್ವಶನ್ಸ್. 3 ಮಾರ್ಕ್ ಕ್ವಶನ್ಸ್. ಇಲ್ಲಿ ಕ್ವಶನ್ ಬರತೈತಿ, ಆರ್ಸಿ ಬರೋದಿಲ್ಲ. ವಿಶೇಷವಾಗಿ ಆರ್ಸಿ ಬರೋದಿಲ್ಲ. ಆರ್ಸಿ ಬಂದ್ರು ವ್ಯಾಂಡಲ್ ಫಿಲಿಪ್ ಅಂದ್ರೆ ಒಂದು ಅಡ್ವೈಸ್ ಐತಿ ನೋಡ್ರಿ, ಅದನ್ನ ಮಾತ್ರ ನೋಡ್ಕೊಂಡ್ರೆ ಉಳಿದಿದ್ದೇನ ನೋಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಟ್ ಕಂಪಲ್ಸರಿ ಒಂದು 3 ಮಾರ್ಕ್ ಕ್ವಶನ್ಸ್ ಬರ್ತೈತಿ, ಸ್ವಲ್ಪ ತಲೆ ಒಳಗಡೆ ಇಟ್ಕೊಳ್ಳಬೇಕು. ಇನ್ನು ನೆಕ್ಸ್ಟ್ ಒಂದು ದ ಐಸ್ ಆರ್ ನಾಟ್ ಹಿಯರ್ ನೋಡ್ರಿ. 3 ಮಾರ್ಕ್ ಕ್ವಶನ್ಸ್ ಆರ್ಸಿ. ಇಲ್ಲಿ ಕಂಪಲ್ಸರಿ ಆರ್ಸಿನ ಯಾರು ದ ಬ್ಲೈಂಡ್ ಬಾಯ್ ಅಂಡ್ ದ ಗರ್ಲ್. ದ ಬ್ಲೈಂಡ್ ಬಾಯ್ ಅಂತಂದ್ರೆ ಅಲ್ಲಿ ನರೇಟರ್ ಅಂತ ನಾವು ಬರ್ಕೋಬೇಕು. ಎಸ್, ಓಕೆ. ಇಲ್ಲಿ ಕಂಪಲ್ಸರಿ ಆರ್ಸಿ ಕೇಳುವಂತದ್ದ. ಆ ಆರ್ಸಿ ಒಳಗಡೆ ಅಲ್ಲಿ ಕೆಲವೊಂದು ನಾ ಪಾಠ ಮಾಡೋ ಹೊತ್ನಾಗ ಅಲ್ಲಿ ಟೆಕ್ಸ್ಟ್ ಬುಕ್ ಒಳಗಡೆ ಸ್ವಲ್ಪ ಹಾಕ್ಸಿನಿ ನೋಡ್ರಿ. ಅಂದ್ರೆ ಆ ಟೆಕ್ಸ್ಟ್ ಬುಕ್ ಒಳಗಡೆ ಇದೇ ಆರ್ಸಿ ಬರುತ್ತ ಅಂತ ಹೇಳಿ ಹಾಕ್ಸಿನಿ. ವಿತ್ ನೀವು ಆ ಕ್ವಶನ್ ಪೇಪರ್ಸ್ ಅನ್ನ ರೆಫರ್ ಮಾಡ್ಲೇಬೇಕು. ಇನ್ನು ದ ಗರ್ಲ್ ಹೂ ವಾಸ್ ಎನ್ ಎ ಫ್ರಾಂಕ್ ಅಂತ ಕೇಳ್ಯಾರ ನೋಡ್ರಿ. 3 ಮಾರ್ಕ್ ಕ್ವಶನ್ಸ್. ಇಲ್ಲಿ ಕ್ವಶನ್ಸ್ ಬರ್ತೈತಿ, ಆರ್ಸಿ ಬರೋದಿಲ್ಲ. ಇದ್ರೊಳಗಡೆ ಆರ್ಸಿ ಬರುವಂತ ನೆಸೆಸಿಟಿ ಇಲ್ಲ, ಕ್ವಶನ್ಸ್ ಬರ್ತೈತಿ. ಇಲ್ಲಿ ಆರ್ಸಿ ನೋಡ್ಕೋಬೇಡ್ರಿ, ಕ್ವಶನ್ಸ್ ನೋಡ್ಕೊಡ್ರಿ. ಯಾವ್ಯಾವುದು ಅಂತಂದ್ರೆ, ಒಂದು ಕರೇಜಿಯಸ್ ಲೀಡರ್, ಹೌ ಟು ಪ್ರೂವ್ ಕರೇಜಿಯಸ್ ಲೀಡರ್ ಎನ್ ಎ ಫ್ರಾಂಕ್ ಅಂತ ಕೇಳ್ತಾರ. ಇನ್ನೊಂದು ಯಾವ್ದು ಅಂತಂದ್ರ ಯಾವ್ದು ಸಾಂಗ್ ಬರ್ಡ್ ಹೈಡಿಂಗ್ ಅಂತ ಐತ್ ನೋಡ್ರಿ, ಯಾವ ಟೈಪ್ ಮುಚ್ಚಿಟ್ಕೊಂಡ್ರು ಅನ್ನುವಂತ ಒಂದು ಕ್ವಶನ್. ಈ 2ರ ಮ್ಯಾಗನ ಕ್ವಶನ್ಸ್ ಬರ್ತೈತಿ, ಸ್ವಲ್ಪ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಒನ್ ಎನ್ ಎ ಫ್ರಾಂಕ್ ಒಳಗಡೆ ಮತ್ತೊಂದು 1 ಮಾರ್ಕ್ಸ್ ಕ್ವಶನ್ಸ್ ಬರ್ತೈತಿ. ಅವು ಕ್ಯಾರೆಕ್ಟರ್ಸ್ ಅದಾವಲ್ಲ ಅದಕ್ಕೆ ರಿಲೇಷನ್ಸ್ ನೋಡ್ಕೊಡ್ರಿ. ಮತ್ತೆ ಎಲ್ಲಿಂದ ಎಕ್ಸ್ಪೋರ್ಟ್ ಆದ್ರು ಏನೇನ್ ಮಾಡಿದ್ರು ಅನ್ನೋದು ಸ್ವಲ್ಪ ನೋಡ್ಕೋಬೇಕು. ಇನ್ನು ವಿಲೇಜ್ ಕ್ರಿಕೆಟ್ ಮ್ಯಾಚ್ 2 ಮಾರ್ಕ್ಸ್ ಐತಿ. 2 ಮಾರ್ಕ್ಸ್ ಅಂತಂದ್ರೆ ಇಲ್ಲಿ ಕ್ಯಾರೆಕ್ಟರ್ಸ್ ಬಾಳ ಇರ್ತಾವ. ಸ್ವಲ್ಪ ಕ್ಯಾರೆಕ್ಟರ್ಸ್ ಏನೇನ್ ಮಾಡಕತ್ತಿದ್ರು ಅಲ್ಲಿ ಸ್ವಲ್ಪ ಅವು ಈ ಯಾವ್ದು ಬ್ಯಾಟಿಂಗ್ ನಡೆದಾಗ ಆಗಿರ್ಬೋದು, ಫೀಲ್ಡಿಂಗ್ ನಡೆದಾಗ ಇರಬಹುದು, ಅವ್ರ ಆಕ್ಷನ್ಸ್ ಏನೇನ್ ಇತ್ತು ಅನ್ನೋ ಸ್ವಲ್ಪ ನೆನಪಿಟ್ಕೊಡ್ರಿ. 2 ಮಾರ್ಕ್ಸ್ ಕ್ವಶನ್ಸ್ ಓನ್ಲಿ, ಮತ್ತೇನು ಜಾಸ್ತಿ ಇಲ್ಲಿ ಬರುವಂತದ್ದು ಅಲ್ಲ. ಇನ್ನು ನೆಕ್ಸ್ಟ್ ಒಂದು ಕನ್ಸ್ಯೂಮರಿಸ್ಟ್ ಕಲ್ಚರ್ ಐತಿ ನೋಡ್ರಿ. 1 ಮಾರ್ಕ್ಸ್ ಕ್ವಶನ್ 1, 2 ಮಾರ್ಕ್ಸ್ ಕ್ವಶನ್ 1. 1 ಮಾರ್ಕ್ಸ್ ಕ್ವಶನ್ 1 ಬರ್ತೈತಿ, 2 ಮಾರ್ಕ್ಸ್ ಕ್ವಶನ್ 1 ಇಲ್ಲಿ ಬರುವಂತದ. ಸ್ವಲ್ಪ ಏನ್ ನೋಡ್ಕೋಬೇಕು ಕನ್ಸ್ಯೂಮರಿಸ್ಟ್ ಕಲ್ಚರ್ ಅಂತಂದ್ರ ಏನಿಲ್ಲ, ಎಕನಾಮಿಕ್ ಆಗಿ ನೀವು ಸ್ವಲ್ಪ ನೋಡ್ಕೊಂಡ್ ಬಿಟ್ರಿ ಅಂತಂದ್ರೆ ಬರ್ತೈತಿ. ಇಲ್ಲಿ ಜನರಲ್ ಆಗಿರುವಂತ ಕ್ವಶನ್ಸ್ ಇರ್ತಾವ. ಇಲ್ಲಿ ಯಾವುದೇ ಕ್ಯಾರೆಕ್ಟರ್ಸ್ ರಿಲೇಟ್ ಆಗಿರುವಂತದ್ದು ಯಾವ್ದು ಇರೋದಿಲ್ಲ. ದಪ್ಪ ಅಂತ ಆಟ್ ನೋಡ್ರಿ, ಓನ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಏನು ಇಲ್ಲ. ಅಲ್ಲಿ ಕ್ಯಾರೆಕ್ಟರ್ಸ್ ಅನ್ನ ನೀವು ನೋಡ್ಕೊಂಡ್ಬಿಟ್ರೆ ಸಾಕು. ಇಷ್ಟಾದ್ರೆ ಇವೆಲ್ಲವೂ ಏನಪ್ಪಾ ಅಂತಂದ್ರ ಇವು ಲೆಸನ್ ಸೈಡ್. ಇನ್ನು ನೆಕ್ಸ್ಟ್ ಪೋಯಮ್ ಸೈಡ್ ಅನ್ನ ನೋಡೋಣ. ಪೋಯಮ್ ಸೈಡ್ ನೋಡ್ರಿ, ಈ ಪೋಯಮ್ ಸೈಡ್ 2 ಪೇರ್ ಆಫ್ ಸಾರಸ್ಕ್ರೇನ್ ಒಳಗಡೆ ಇಲ್ಲಿ ಕಂಪಲ್ಸರಿ ಓನ್ಲಿ 1 ಮಾರ್ಕ್ಸ್ ಕ್ವಶನ್ಸ್ 1, ಆಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ 1. ಏನಿಲ್ಲ, ಅಲ್ಲಿ ಸ್ಟೋರಿಯನ್ನ ಓದ್ಕೊಂಡ್ಬಿಡ್ರಿ. ಆ ಹಂಟರ್ ಏನ್ ಮಾಡಿದ, ಆಮ್ಯಾಗ ಎಂತ ಬ್ಯಾಗ್ನಾಗ ಇಟ್ಕೊಂಡ್ ಹೋದ, ಆಮ್ಯಾಗ ಆ ಟೈಮ್ ಹೆಂಗಿತ್ತು ಅಂದ್ರೆ ಮಾರ್ನಿಂಗ್ ಟೈಮ್, ಈವ್ನಿಂಗ್ ಟೈಮ್, ಈ ಟೈಪ್ ಕ್ವಶನ್ಸ್ ಕೇಳ್ತಿರ್ತಾರೆ. ಸ್ವಲ್ಪ ರೆಫರ್ ಮಾಡ್ರಿ. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ಅಬ್ರಹಾಂ ಲಿಂಕನ್ಸ್ ಲೆಟರ್ ಟು ಹಿಸ್ ಸನ್ಸ್ ಟೀಚರ್ ಅಂತ ಹೇಳೈತಿ. ಇಲ್ಲಿ ಕಂಪಲ್ಸರಿ 4 ಮಾರ್ಕ್ಸ್ ಕ್ವಶನ್ಸ್ ಐತಿ. ಈ 4 ಮಾರ್ಕ್ಸ್ ಕ್ವಶನ್ಸ್ ಅಂತಂದ್ರೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಹೆಚ್ಚ ಆ ಕೀ ಪಾಯಿಂಟ್ಸ್ ಏನ್ ಅದಾವ್ ನೋಡು, ಏನೇನ ಲೆಟರ್ ಒಳಗಡೆ ಮೆನ್ಷನ್ ಮಾಡಿದ, ನನ್ನ ಮಗನಿಗೆ ಯಾವ ರೀತಿ ನೀವು ಟೀಚ್ ಮಾಡ್ಬೇಕು ಅನ್ನುವಂಥದ್ದು ಏನೇನ್ ಮಾಡಿದ ಅನ್ನೋದು ಆ ಕೀ ಪಾಯಿಂಟ್ಸ್ ಅದಾವ, ಅಥವಾ ಪಾಯಿಂಟ್ಸ್ ಆಗಿ ನೀವು ಕ್ರಿಯೇಟ್ ಮಾಡ್ಕೊಡ್ರಿ. ಒಂದು 10 ಪಾಯಿಂಟ್ಸ್ ಅನ್ನ ಬರೆದ್ರೆ ಸಾಕು. ಅಂದ್ರೆ ಟೋಟಲ್ ಅದು ಪೋಯಮ್ ಒಳಗಡೆ ಸ್ಟಾರ್ಟಿಂಗ್ ಟು ಎಂಡಿಂಗ್ ತನಕ ಪಾಯಿಂಟ್ಸ್ ಅದಾವ. ಆ ಪಾಯಿಂಟ್ಸ್ ಒಳಗಡೆ 10 ಪಾಯಿಂಟ್ಸ್ ಅನ್ನ ನೀವು ಮೆನ್ಷನ್ ಮಾಡಿದ್ರೆ 4 ಮಾರ್ಕ್ಸ್ ಕ್ವಶನ್. ಇಲ್ಲಿ 4 ಮಾರ್ಕ್ಸ್ ಕ್ವಶನ್ ಏನ್ 3 ಬರ್ತಾವಲ್ಲ, ಆ 3 ಒಳಗಡೆ ಇದು ಒಂದು ಕಂಪಲ್ಸರಿ ಬರುವಂತದ. 6 ಅಂತಾದ್ರೂ ಆಗಿ ಕೊಡ್ತಾನ, ಡೈರೆಕ್ಟ್ ಆದ್ರೂ ಕೊಟ್ಟಿರ್ತಾನ. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ವಚನ ಅಂತೇಳಿ ಬರ್ತೈತಲ್ಲ, ಈ ವಚನ ಒಳಗಡೆ 3 ಮಾರ್ಕ್ ಕ್ವಶನ್ಸ್ ಐತಿ. 3 ಮಾರ್ಕ್ ಕ್ವಶನ್ಸ್ ಐತಿಪ್ಪ ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಹೆಚ್ಚು ಇದು ಪೋಯಮ್ ಬರ್ತೈತಿ ಇಲ್ಲ ಡೌಟ್. ಯಾಕಂತಂದ್ರೆ ಇದ್ರ ಮೇಲ್ಗಡೆ ಒಂದು ಕ್ವಶನ್ಸ್ ಕೇಳ್ತಾನ, ಕ್ವಶನ್ ಇರ್ತೈತಿ 3 ಮಾರ್ಕ್ ಕ್ವಶನ್. ಯಾಕಂತಂದ್ರೆ 2 ಪೋಯಮ್ ಕೊಡ್ಬೇಕು. 2 ಪೋಯಮ್ ಅಲ್ಲಿ ಲಾಚಿನ್ ವರ್ ಅಂತೂ ಬಿಟ್ಬಿಡ್ರಿ. ಯಾಕಂತಂದ್ರೆ ಲಾಚಿನ್ ವರ್ ಒಳಗಡೆ ಏನ್ ಮಾಡ್ಯಾನ ಅಂತಂದ್ರೆ
3 ಮಾರ್ಕ್ ಕ್ವಶನ್ಸ್ ಇಟ್ಟಾನ. ಹಂಗಿದ್ರೆ ಇದ್ರ ಮ್ಯಾಲ ಕ್ವಶನ್ಸ್ ಬರ್ತೈತಿ, ಇಲ್ಲಿ ಪೋಯಮ್ ಬರೋದಿಲ್ಲ. ಹಂಗಿದ್ರೆ ನಾವು ನೋಡ್ಕೊಂಡ್ಬಿಡ್ಬೇಕು, ಪಾಯ್ಸನ್ ಟ್ರೀ 4 ಮಾರ್ಕ್ ಕ್ವಶನ್ಸ್ ಇಟ್ಟಾನಲ್ಲೇ, ಯಾವ್ದು ಪಾಯ್ಸನ್ ಟ್ರೀ 4 ಮಾರ್ಕ್ ಕ್ವಶನ್ಸ್ ಐತಿ ಅಂತಂದ್ರ ದಿಸ್ ಈಸ್ ಅ ಕಂಪಲ್ಸರಿ ಪೋಯಮ್. ಹಂಗಿದ್ರೆ ಇದ್ರ ಜೊತೆಗೆ ಇದನ್ನ ಇಡ್ತಾನ ಅಂತ ಅರ್ಥ. ಇದ್ರ ಜೊತೆಗೆ ಇದನ್ನ ಇಡ್ತಾನ, ಇದ್ರ ಮೇಲ್ಗಡೆ ಒಂದು ಕ್ವಶನ್ಸ್ ಕೇಳಿರ್ತಾನ. ಸ್ವಲ್ಪ ನೀವು ನೋಡ್ಕೊಂಡ್ ಬಿಡೋದು ಬಹಳ ಯೋಗ್ಯ. ಈ ಪಾಯ್ಸನ್ ಟ್ರೀ ಅನ್ನ ಆ 4 ಸ್ಟಾನ್ಸಸ್ ಏನ್ದಾವ್ ನೋಡ್ರಿ ಕಂಪಲ್ಸರಿ ಬಾಯಾಟ ಮಾಡ್ರಿ, ಅದು ಬಂದೇ ಬರ್ತೈತಿ. ಇನ್ನು ಸಾನೆಟ್ ನಂಬರ್ 73 ಐತ್ ನೋಡ್ರಿ. ಈ ಸಾನೆಟ್ ನಂಬರ್ 73 ಒಳಗಡೆ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತೈತಿ. ಏನಿಲ್ಲ, ಲೈಫ್ ಎಂಡಿಂಗ್, ಸ್ಟಾರ್ಟಿಂಗ್ ಟು ಎಂಡಿಂಗ್. ಅದ್ರೊಳಗಡೆ ಆಟೋನಮನ್ನು ಎಕ್ಸ್ಪ್ಲನೇಷನ್ ಮಾಡ್ಯಾನ. ಸ್ವಲ್ಪ ಸ್ಟೋರಿಯನ್ನ ಓದ್ಕೊಡ್ರಿ. ದ ಸ್ಟೋಲನ್ ಬೋಟ್ ಅಂತ ಐತ್ ನೋಡ್ರಿ, ಇದ್ರ ಮೇಲ್ಗಡೆ 3 ಮಾರ್ಕ್ಸ್ ಕ್ವಶನ್ಸ್. ಇದ್ರ ಆರ್ಸಿನೂ ಬರ್ಬಹುದು, 6 ಕ್ವಶನ್ಸ್ ಒಂದ್ ಬರ್ಬಹುದು. ಆರ್ಸಿ ಯಾಕಂತಂದ್ರ ಅಲ್ಲಿ ಅಂತೇಳಿ ತನ್ನ ತಾನನ ರೆಫರ್ ಮಾಡ್ಕೊಂತ ಹೋಗ್ಯಾನ. ನೀವು ಕಂಪಲ್ಸರಿ ಪಾಠದ ಯಾವ್ದು ಪೋಯಮ್ ನೇಮು, ನೆಕ್ಸ್ಟ್ ಒನ್ ಅದನ್ನ ಯಾರು ಬರದ್ರು, ವರ್ಡ್ಸ್ವರ್ತ್ ಬರದ, ಅದನ್ನೆಲ್ಲಾನು ಸ್ವಲ್ಪ ನೋಡ್ಕೊಂತ ಹೋಗ್ರಿ. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ಮೆಂಡಿಂಗ್ ವಾಲ್ ಅಂತ ಐತಿ. ಈ ಮೆಂಡಿಂಗ್ ವಾಲ್ ಒಳಗಡೆ ಎಷ್ಟು ಓನ್ಲಿ 2 ಮಾರ್ಕ್ಸ್ ಕ್ವಶನ್ಸ್. ಈ ಮೆಂಡಿಂಗ್ ವಾಲ್ ಒಳಗಡೆ ಏನಿಲ್ಲ, ಪೋಯಿಟ್ ನೆಕ್ಸ್ಟ್ ಒನ್ ನೇಬರ್ಸ್ ನಡ್ಬರ್ಕ ಏನ್ ಕನ್ವರ್ಸೇಷನ್ ಆಗತ್ತಲ್ಲ, ಸ್ವಲ್ಪ ಅದ್ರೊಳಗಡೆ ಒಂದ್ ಪಾಯಿಂಟ್ಸ್ ನೆನಪಿಟ್ಕೊಡ್ರಿ. ಯಾವ್ದು ಗುಡ್ ಫೆನ್ಸಸ್ ಮೇಕ್ ಗುಡ್ ನೇಬರ್ಸ್ ಅಂತ ಏನ್ ಐತ್ ನೋಡ್ರಿ, ಆ ಪಾಯಿಂಟ್ಸ್ ಅನ್ನ ನೋಡ್ಕೊಡ್ರಿ. 2 ಮಾರ್ಕ್ಸ್ ಕ್ವಶನ್ಸ್ ಗೆ ಬರುವಂತದ್ದ. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ಬಟ್ಟು ಐತ್ ನೋಡ್ರಿ. ಈ ಬಟ್ಟು 3 ಮಾರ್ಕ್ ಕ್ವಶನ್ಸ್ ಐತಿ. ಇದು ಆರ್ಸಿನೂ ಬರ್ಬಹುದು, ಆಮ್ಯಾಗ ಒಂದು ಕ್ವಶನ್ಸ್ ಬರ್ಬಹುದು. 3 ಮಾರ್ಕ್ ಕ್ವಶನ್ಸ್ ಆರ್ಸಿ ಬರ್ತೈತಿ. ಯಾಕಂತಂದ್ರೆ ಇಲ್ಲಿ ದ್ರೋಣಾಚಾರ್ಯ ಅಂಡ್ ಏಕಲವ್ಯ ಆ ಬಟ್ಟು ನಡ್ಬರ್ಕ್ ಏನೇನ್ ಕನ್ವರ್ಸೇಷನ್ ನಡೆದೈತಲ್ಲ ಅದ್ರ ಮೇಲೆ ಕೇಳ್ಬಹುದು, ಅಥವಾ ಒಂದು ಕ್ವಶನ್ಸ್ ಅನ್ನ ಕೇಳ್ತಾನ. ಇನ್ನು ನೆಕ್ಸ್ಟ್ ಒನ್ ಲಾಸ್ಟ್ ಒನ್ CLM ನೋಡ್ರಿ. CLM 3 ಮಾರ್ಕ್ ಕ್ವಶನ್ಸ್. ಇದು ಈ CLM ಮ್ಯಾಗನು ಆರ್ಸಿ ಜಾಸ್ತಿ ಕೇಳ್ಯಾನ, ಬಟ್ಟು ಒಳಗಡೆ ಕೇಳಿಲ್ಲ. ಆರ್ಸಿ ಬಿಟ್ಟು ಬಿಡ್ರಿ, ಕ್ವಶನ್ಸ್ ನೋಡ್ಕೊಡ್ರಿ. ಇಲ್ಲಿ ಈ CLM ಮ್ಯಾಗ ಮಾತ್ರ ಆರ್ಸಿ ಕಂಪಲ್ಸರಿ ಕೇಳ್ಯಾನ, ಕಂಪಲ್ಸರಿ ಐತಿ. ಯಾಕಂದ್ರೆ ನಾವು ಈ ಪ್ರಿಪರೇಟರಿ ಎಕ್ಸಾಮ್ ನೆಕ್ಸ್ಟ್ ಒನ್ ಮಾಡಲ್ ಕ್ವಶನ್ ಪೇಪರ್ ನೋಡಿದ್ರೆ CLM ಒಳಗಡೆ ಆರ್ಸಿ ಕಂಪಲ್ಸರಿ ಕೇಳ್ಯಾನ. ನೀವು ಪ್ರಿಪರೇಟರಿ ಈ ಮಾಡಲ್ ಎಕ್ಸಾಮ್ಸ್ ಯಾವ್ದು ಮಾಡಲ್ ಕ್ವಶನ್ ಪೇಪರ್ ನೋಡಿದ್ರಿ ಅಂತಂದ್ರ ಈ ಕೆಲವೊಂದ್ರೊಳಗೆ ಆರ್ಸಿ ಅಂತ ಯಾವ ಲೆಸನ್ಸ್ ಬಂದಾವಲ್ಲ, ಅದೇ ಸೇಮ್ ಲೆಸನ್ಸ್ ಒಳಗಿನ ಈ ಮಾಡಲ್ 2 ಆಗಿರ್ಬೋದು, 3, 4, ಪ್ರಿಪರೇಟರಿ 1, 2, 3 ಎಲ್ಲದ್ರೊಳಗೂ ಹಂಗೆ ಇಟ್ಟಾನ. ಅವನೇ ಸ್ವಲ್ಪ ನೋಡ್ಕೊಡ್ರಿ, ಇದ್ರೊಳಗ ಬರ್ತೈತಿ ಅನ್ನೋದು ಎಕ್ಸಾಕ್ಟ್ ಇಟ್ಟಾನ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರ ನಮ್ಮದೇ ದೈವ ಏನಪ್ಪಾ ಅಂತಂದ್ರ ಇದು ಬ್ಲೂ ಪ್ರಿಂಟ್ ಬಿಟ್ಟಾನ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್. ನೀವು ಈಸಿಯಾಗಿ ಸ್ವಲ್ಪ ನೋಡ್ಬೋದು. ನೆಕ್ಸ್ಟ್ ಒಂದು ಟ್ರೆಸರ್ ಐಲ್ಯಾಂಡ್ ಐತ್ ನೋಡ್ರಿ. 2 ಮಾರ್ಕ್ಸ್ ಕ್ವಶನ್ಸ್ ಬರ್ತೈತಿ, ನಾನ್ ಡೀಟೇಲ್. 2 ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ ಆ ಕ್ಯಾರೆಕ್ಟರ್ಸ್ ಅನ್ನ ನೋಡ್ಕೊಡ್ರಿ. ಹೆಚ್ಚು ಕಡಿಮೆ ಒಂದು 8 ರಿಂದ 9 ಜನ ಕ್ಯಾರೆಕ್ಟರ್ಸ್ ಹಾಕಾರ. ಆ ಕ್ಯಾರೆಕ್ಟರ್ಸ್ ಅನ್ನ ಎಲ್ಲಾನು ಸ್ವಲ್ಪ ನೋಡ್ಕೊಡ್ರಿ. ಅದ್ರ ಸರೌಂಡಿಂಗ್ ಅನ್ನ, ಆ ಕ್ಯಾರೆಕ್ಟರ್ ಸರೌಂಡಿಂಗ್ ಅನ್ನ ಕ್ವಶನ್ ಕೇಳಬಹುದು ಅಷ್ಟೇ. ಇನ್ನು ನೆಕ್ಸ್ಟ್ ಒನ್ ನೋಡ್ರಿ, ಕರ್ನ ಐತಿ ನಾನ್ ಡೀಟೇಲ್ ಒಳಗಡೆ. ಈ ಕರ್ನ ಒಳಗಡೆ ಕಂಪಲ್ಸರಿ 3 ಮಾರ್ಕ್ ಕ್ವಶನ್ಸ್ ಕೇಳಾನ, ಕ್ವಶನ್ಸ್ ಕೇಳ್ತಾನ. ಇದ್ರ ಮೇಲ್ಗಡೆ ಕ್ವಶನ್ಸ್ ಬಂದೈತಿ, ಕ್ವಶನ್ಸ್ ಅನ್ನ ನಿಮಗ ಕೇಳ್ತಾನ. ಆರ್ಸಿ ಅಂತೂ ಕೇಳಿಲ್ಲ ವಿಶೇಷವಾಗಿ. ಇನ್ನು ನೆಕ್ಸ್ಟ್ ಲಾಸ್ಟ್ ಒಂದು ಯುಲಾಸಿಸ್ ಅಂಡ್ ಸೈಕ್ಲೋಪ್ಸ್ ಐತಿ ನೋಡ್ರಿ. 2 ಮಾರ್ಕ್ಸ್ ಕ್ವಶನ್ಸ್ ಒಂದ್ ಐತಿ. ಈ 2 ಮಾರ್ಕ್ಸ್ ಕ್ವಶನ್ಸ್ ನೆಕ್ಸ್ಟ್ ಒಂದು ಯಾರ್ಯಾರು ಅಂತಂದ್ರೆ ಯುಲಾಸಿಸ್ ಮತ್ತು ಸೈಕ್ಲೋಪ್ಸ್ ಕನ್ವರ್ಸೇಷನ್ ಅನ್ನ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ, ಯಾವ್ಯಾವ ರೀತಿ ಐತಿ ಅನ್ನೋದು. ಅದ್ರ ಮೇಲ್ಗಡೆ ಕ್ವಶನ್ಸ್ ಅನ್ನ ಕೇಳ್ತಾನ. ಇಷ್ಟು ಮಾತ್ರ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಬಗ್ಗೆ ಆಗಿರುವಂತದ್ದು. ಗ್ರಾಮರ್ ಅಂತೂ ಕೆಲವೊಂದು ಕ್ಲಾಸಸ್ ಒಳಗಡೆ ಡೀಟೇಲ್ಸ್ ಆಗಿ ಹೇಳಿನಿ, ಗ್ರಾಮರ್ ಎಲ್ಲ ಬರ್ತೈತಿ ಅಂತ ನಾವು ಅನ್ಕೊಂಡಿವಿ. ಎನಿವೆ ನಾಳೆ ಇರುವಂತ ಎಕ್ಸಾಮ್ಸ್ ಎಲ್ಲರಿಗೂ ಚೆನ್ನಾಗಿ ಬರೀರಿ, ಎಲ್ರೂ ಪಾಸ್ ಆಗ್ಲಿ. ಎಲ್ರಿಗೂ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ನಮಸ್ಕಾರ.